ನನಗೂ ಮಂಗಳೂರಿಗೂ ಒಂದು ಅಭಿನವ ಸಂಬಂಧ ಇದೆ. ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯಾನವರು ಮಂಗಳೂರವರು, ಕ್ಯಾಮ್ರಾಮ್ಯಾನು ಸುವರ್ಣ ಅವರು ಮಂಗಳೂರವರು, ಡೈರೆಕ್ಟ್ರು ನಮ್ಮ ಬೈಂದೂರವರು, ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು. ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ. ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ. ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರು ಮನೆಯಲ್ಲಿ. ಸೊ ಫಸ್ಟಿಂದನೂ ನನಗೆ ಅದೊಂದು ಕನೆಕ್ಷನ್ ಭಾಳ ಇದೆ ಅವ್ರೆ. ಐ ಥಿಂಕ್ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ 24-25 ಇಯರ್ಸ್ ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತಿದ್ದು. ಬಾರ್ಜು ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ್ ಹ್ಯಾಸ್ ಪ್ಲೇಡ್ ಒನ್ ಬೆಸ್ಟ್ ಕ್ಯಾಮಿಯೋ, ಒಳ್ಳೆ ಕ್ಯಾರೆಕ್ಟರ್. ಸೊ ಅವತ್ತಿಂದನೂ ಅರ್ಜುನ್ ಪರಿಚಯ. ಅರ್ಜುನೇ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ. ಸೊ ಅವತ್ತು ಹೇಳಿದೆ ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ತುಳು ಫಿಲ್ಮ್ ಮಾಡಬೇಕು ಅಂತಿದ್ದಾಳೆ ಅಂತ. ಸೊ ವಿ ವಾಂಟ್ ಟು ಡೂ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ. ಜನರಿಗೆ ಇಷ್ಟ ಆಗುವಂತಹ ಪಿಕ್ಚರ್ಸ. ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ. ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ನಮ್ಮ ಕಾಪಿ ಕಾರ್ಡ್ ಅವ್ರದ್ದು, ಬೋಳಾರ್ ಅವ್ರದ್ದು, ಏನೋ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಟೈಲ್ ಆಫ್ ಡೈಲಾಗ್, ಆ ಇಂಟೋನೇಷನ್ನು, ಆ ನ್ಯಾಚುರಾಲಿಟಿ ಇದೆಯಲ್ಲ, ನಮ್ಮ ತುಳುನಾಡಿನ ತನವನ್ನೇ ಎತ್ತಿ ತೋರಿಸುತ್ತೆ. ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ, ನಮ್ಮ ಅಂಕಲ್ ಕಳಿಸ್ತಾ ಇರ್ತಾರೆ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ. ಸೊ ಕಾಮಿಡಿ ಇರಲೇಬೇಕು. ನನಗೆ ಯಾರೋ ಹೇಳ್ತಿದ್ರು, ಸರ್ ಇದು ಮಾಡಬೇಡಿ, ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್, ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್, ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪು, ಸರ್ ನಗನಗ್ತಾ ಹೊರಗೆ ಬರಬೇಕು ಸರ್ ಅಂತ. ಸೊ ಆ ಥರದಲ್ಲಿ ಮಾಡಿದ್ದಾರೆ ಇಡೀ ಟೀಮ್. ಸೊ ಭಾಳ ಖುಷಿ ಇದೆ. ತುಂಬ ತುಳು ಫಿಲ್ಮ್ ಬಂದಿದೆ, ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇದೆ ಸರ್? ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ಇಲ್ಲ. ವಿಲ್ ಡೂ ಅವರ್ ಬೆಸ್ಟ್. ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್ ಇರುತ್ತೆ. ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್. ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ, ಬಾಲಿವುಡಿಂದ ಬಂದು. ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನೆಗೆ ತುಳುನಲ್ಲಿ ಈಗ ಐಡಿಯಾ ಇಲ್ಲ ಸರ್. ಆ್ಯಂಡ್ ಸುನಿಲ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ. ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಗಳೂರಲ್ಲೇ ಅಂದ್ಕೊಂಡಿದ್ವಿ. ಸಾಂಗ್ಸು ವಿ ಆರ್ ಪ್ಲ್ಯಾನಿಂಗ್ ಒಂದು ಬೇರೆ ಥರದ್ದೇನೋ ಮಾಡೋಣ ಅಂತ. ಸರ್ ನಾನು ಗೆಸ್ಟೇ. ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ್ತದೆ ಸರ್? ಈಗ ನಮ್ಮ ರಾಮ್ ಅಂತ ಒಂದು ಶೂಟಿಂಗ್ ನಡೀತಾ ಇದೆ. ಅದು ಪಿನಾಕ ಅಂತ ಒಂದು ಶೂಟಿಂಗ್ ಪೈಪ್ಲೈನ್. ದೇವಸ್ಥಾನದ ಬಗ್ಗೆ ಕೇಳಿದ್ರು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ, ಹೇಗೆ ಅನಿಸುತ್ತೆ ಸರ್? ಭಾಳ ಖುಷಿ ಆಯ್ತು ಸರ್ ಅವ್ರನ್ನೆಲ್ಲ ಭೇಟಿಯಾಗಿ. ನೋಡಿ, ಹಿರಿಯರು 90 ಚೇಂಜು. ಅವರು ನಮ್ಮ ಪಿಕ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ಒಂದು ಖುಷಿಯಾದ ವಿಚಾರ ಅಲ್ಲ ಸರ್. ಸಿನಿಮಾ ಬಿಸ್ನೆಸ್ ಇದ್ದರೂ ಕೂಡ ಸರ್ ಅದನ್ನು ಮೀರಿದ್ದು ಸಂಬಂಧ ಅನ್ನೋದು. ಸಿನಿಮಾ ಬರುತ್ತೆ ಹೋಗುತ್ತೆ, ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ, ಮಿತ್ರರು, ನೀವುಗಳು ಅಷ್ಟೇ, ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿ ಅಲ್ವಾ? ಸೊ ಇದ್ರ ಮುಂದೆ ಏನಿದೆ ಸರ್? ಓಕೆ, ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು, ಗುರು ಏನು ಸಂಬಂಧ ಇಟ್ಟಿದ್ವಿ, ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.